ಪಹಲ್ಗಾಮ್ ಅಟ್ಯಾಕ್ ಅದೆಲ್ಲ ಆದ ನಂತರ ಮತ್ತೆ ಟೆನ್ಷನ್ ಹೆಚ್ಚಾಗಿದೆ. ಒಂದಷ್ಟು ಜನ ಯುದ್ಧ ಅಂತ ಇದ್ದಾರೆ, ಇನ್ನೊಂದಷ್ಟು ಜನ ಏನೇ ಆದರೂ ಯುದ್ಧ ಇಸ್ ನಾಟ್ ದಿ ಆನ್ಸರ್. ಇವೆಲ್ಲ ನೋಡಿದಾಗ ಖಂಡಿತ. ಯಾಕಂದರೆ ಈಗ ನೋಡಿ, ನಾನು ಈಗ 17ನೇ ತಾರೀಕು ಪಹಲ್ಗಾಮ್ ಆ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿದ್ದೆ. ನಾನು 17ನೇ ತಾರೀಕು ಇದು ಇನ್ಸಿಡೆಂಟ್ ಆಗಿರೋದು 22nd. ಅಲ್ಲಿ ನೋಡಿ ಆರ್ಟಿಕಲ್ 370 ತೆಗೆದ ನಂತರ ಅಲ್ಲಿ ಟೂರಿಸಮ್ ಭಾಳ ಇಂಪ್ರೂವ್ ಆಗಿದೆ. ಅಂದರೆ ಜನರಿಗೆ ಒಂದು ಒಳ್ಳೆ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಟೂರಿಸ್ಟ್ ಸುಮಾರು ಲಕ್ಷಗಳ ಗಟ್ಟಲೆ ಅಲ್ಲಿ ವಿಸಿಟ್ ಮಾಡಿದ್ದಾರೆ. ನಾನು ಆ ದಿನ ಹೋದಾಗ 17ನೇ ತಾರೀಕು ಸುಮಾರು 6 ಜನ ಬೆಟ್ಟದಲ್ಲಿದ್ದರು, ನಮ್ಮ ಟೂರಿಸ್ಟ್ಸ್. ಬೈಸರನ್. ಹೌದು. ಸೊ ಆ ಥರ ಒಂದು ಡೆವಲಪ್ಮೆಂಟ್ ಆಗ್ತಾಯಿದೆ ಈಗ. ಈ ಒಂದು ಆಗಿರೋದು ಇನ್ಸಿಡೆಂಟು ಭಾಳ ಹೇಳಬೇಕು ಅಂದರೆ, ಈ ನಮ್ಮ ಟೂರಿಸ್ಟ್ನ ಟಾರ್ಗೆಟ್ ಮಾಡಿ ಅವರ ಹೆಂಡತಿ ಮತ್ತು ಮಕ್ಕಳ ಮುಂದೆ ಅವ್ರ ಗಂಡನನ್ನು ಸಾಯಿಸಿರೋದು ಬಹಳ ಹೀನಾಯವಾದ ಕೃತ್ಯ. ಈ ಥರ ಆಗಬಾರ್ದಾಗಿತ್ತು. ಏನೋ ದುರಾದೃಷ್ಟ ಆಗಿದೆ. ಬಟ್ ಈ ರೀತಿ ಆಗೋದ್ರಿಂದ ನಮ್ಮ ಸಮಾಜದಲ್ಲಿ ಜನರಿಗೆ ಸೈನ್ಯದ ಬೆಲೆ ಆಗಲಿ ಅಥವಾ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಆಗಲಿ ಅವ್ರ ಬಗ್ಗೆ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ಬೋದು. ಕಾರಣ ಯಾಕಂದರೆ ಅವ್ರ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅವ್ರು ನೋಡ್ಕೋಬೇಕು ಅಲ್ಲಿ. ಯಾಕಂದರೆ ಆ ಜಾಗದಲ್ಲಿ ಅಷ್ಟೊಂದು ಏನು ಆ್ಯಕ್ಟಿವಿಟೀಸ್ ಇಲ್ಲ ಆರ್ಮಿದು. ಅದು ಬಂದ್ಬಿಟ್ಟು ಪ್ಯೂರ್ಲಿ ಟೂರಿಸಮ್ ಸ್ಪಾಟು. ಅಲ್ಲಿ ಅದಾದ ನಂತರ ಅದು ಜಂಗಲ್ಸು, ಡೀಪ್ ಜಂಗಲ್ಸು. ಆ ಒಂದು ಪ್ರಾಂತ ಇದೆಯಲ್ಲ, ಒಂದು ಟೂರಿಸ್ಟ್ ಸ್ಪಾಟ್. ಸೊ ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆಯಿತು. ಅದಾದಮೇಲೆ ನಂತರ ಎಲ್ಲ ಡೀಪ್ ಜಂಗಲ್ಸು. ಅಲ್ಲಿ ಎಲ್ಲಾದರೂ ಉಳ್ಕೋಬೋದು, ಯಾರು ಗೊತ್ತಾಗುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.